ಕೊಡಬೇಕಾದಂಥ ರಕ್ಷಣಾ ಇಲಾಖೆನೇ ನಮ್ಮೆಲ್ಲ ರೆಕಾರ್ಡ್ಗಳನ್ನು ತುಂಬಿಕೊಂಡಿದ್ದಲ್ದೇ ಯುವಕರೆಲ್ಲರೂ ಬಂದು ತಡೆದ್ರು ಕೂಡ ಒಂದು 3-4 ಜನ ಅಕ್ರಮವಾಗಿ ಎತ್ತಿ ವ್ಯಾನ್ ಒಳಗೆ ಹಾಕೊಂಡು ಅವರು ಈಗ ಆಲ್ರೆಡಿ ತಗೊಂಡೋಗಿದಾರಂತೆ. ರಾಜಕೀಯ ಬೇಕು, ಇಂಥ ಮನಸ್ಸು ರಾಜಕೀಯ ಬೇಡ. ಮದ್ದೂರು ನಗರಸಭೆಗೆ ಗೊರವನಹಳ್ಳಿ, ಗೆಜ್ಜಲಗೆರೆ, ಚಾಮನಹಳ್ಳಿ ಮತ್ತು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಸೇರ್ಪಡೆ ಮಾಡೋದನ್ನು ಖಂಡಿಸಿ ಗ್ರಾಮಸ್ಥರು ಕಳೆದ 66 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈ ವಿಲೀನದ ವಿಚಾರ ನ್ಯಾಯಾಲಯದಲ್ಲಿದ್ದು ಮುಂಬರೋ ಏಪ್ರಿಲ್ 1ರಂದು ವಿಚಾರಣೆ ನಿಗದಿಯಾಗಿದೆ. ಹೀಗಿದ್ದರೂ ರಜಾ ದಿನವಾದರೂ ಸಹ ತಾಲೂಕು ಪಂಚಾಯಿತಿ ಇಒ ಆದೇಶದ ಮೇರೆಗೆ ಅಧಿಕಾರಿಗಳು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯನ್ನ ಜಪ್ತಿ ಮಾಡಿ ದಾಖಲೆಗಳ ಕಡತಗಳನ್ನು ಒಯ್ಯೋದಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳ ಈ ನಡೆಯನ್ನ ತೀವ್ರವಾಗಿ ವಿರೋಧಿಸಿದ ಗ್ರಾಮಸ್ಥರು ಕಡತಗಳನ್ನ ಕೊಂಡೊಯ್ಯೋದನ್ನ ತಡೆಯೋದಕ್ಕೆ ದಾರಿಯುದ್ದಕ್ಕೂ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತೀವ್ರ ವಾಗ್ವಾದ, ನೂಕಾಟ, ತಳ್ಳಾಟ ನಡೆದಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಗ್ರಾಮಸ್ಥರ ಮೇಲೆ ಬಲಪ್ರಯೋಗವನ್ನ ಮಾಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ ರೈತ ಮಹಿಳೆಯರು ಹಾಗೂ ಹಲವು ಗ್ರಾಮಸ್ಥರನ್ನ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಪಂಚಾಯತಿಲಿ ನಗರಸಭೆ ಬೇಡ, ನಮ್ಗೆ ಪಂಚಾಯತಿನ ಬೇಕು ಅಂತ ಅನ್ಸಿದ್ರು. ನಾನು ನನ್ನ ಮಗನ ಬೇಡ ಅಂತಂದ್ರೆ ಅವ್ನ ಮಗನ ಓಡಾಡ್ಕೊಂಡಿದ್ದ. ಒಂದು ಎಷ್ಟೋ ದಿವಸ ಅಡುಗೆ ಮಾಡ್ಕೊಂಡು ಅಲ್ಲಿ ಎಲ್ಲಿ ಪಂಚಾಯತಿ ತಾವು ಏನು ಮನೇಲಿ ಮಕ್ಕಳು ನೆಂಟರು ನೋಡ್ದಂಗೆ ಟ್ರೀಟ್ ಮಾಡ್ಕೊಂಡಿದ್ರು. ಮೊದಲೊಂದ್ಸಲ ಪೊಲೀಸರು ಬಂದ್ರು, ಎಲ್ಲ ಅಡ್ಡಾಕಿ ತಡೆದ್ರು. ನಾವು ರಾತ್ರಿ ಹೊತ್ತು ನಮ್ಮ ಮನೆ ಕೆಲಸ ಮನೆ ತರಿಂದ ಹಸೆ ಬಂದ್ರು. ಸದ್ದಾಗಕ್ಕೆ ನನ್ನ 10 ವರ್ಷದ ಮೊಮ್ಮಗಳಿಗೆ ನಿಮ್ಮ ಅಪ್ಪ ಅವ್ರು ಹೇಳಿ ಸರ್ ಜಗಳ ಕಾಯ್ತಾ ಇದ್ದಾರೇನೋ ಮುಂದುವರ್ಬಿಟ್ಟು ಮೊಮ್ಮಗಳು ಕೊಡ್ಬಂದಿದ್ದಾನ. ಒಟ್ಟು ಅಲ್ಲಿಂದ ಬಂದು ಏನು ಉದ್ದಕ್ಕೂ ನಾಯಿ ತಳ್ಕೊಂಡು ಪೊಲೀಸ್ನವರು ಮೈಂಡ್ ನೋಡ್ಕೊಂತ ಹೋಗೋರೆ ಕಾರಣ. ಯಾವ BP ಶುಗರ್ನು ನೋಡ್ಲಿಲ್ಲ, ಇದನ್ನು ನೋಡ್ಲಿಲ್ಲ. ನನ್ನ ಮಗನಿಗೆ ಮುಂದೆ ಓಡಾಡ್ತಾನೆ, ಅವ್ನು ಪೊಲೀಸ್ ತೋರಿಸಿ JDS ಕಡೆ ಓಡಾಡ್ತಾನೆ. ಅವ್ನು ಯಾವಳ ಪೊಲೀಸ್ನವರು ಕಪಾಳ ಕೊಡ್ತಾವೆ. ಅದೇ ಹೇಳಿದ್ರು, ಒಬ್ಳು ಪೊಲೀಸ್ನವರು ಅವ್ರು ಹಂಗೆ ಮಾತಾಡುದು. ನೀವು ಗೌರವ ಕೊಟ್ಟರು, ಅವ್ರು ಗೌರವ ಕೊಡ್ತಾರೆ ಕಣವ. ಅದು ಯಾರು ತಳ್ಳಿದ್ರು ಚೆನ್ನಾಗಿದ್ದಾರೆ. ಅದೇ ತಗಿದ ಬಂದ್ರೆ ಆದ್ರೆ ನಾವು ರಾಜಕೀಯ ಬೇಕು, ಇಂಥ ಮನಸ್ಸು ರಾಜಕೀಯ ಬೇಡ. ಇಲ್ಲ ನಮ್ಮಂತೆ ನಮ್ಗೆ ನಾವು ಗದ್ದೆಗೆ ಗೇಯ್ತೀವಿ, ಇಲ್ಲ ಯಾವ ತಲೆ ಮೇಲೆ ಸಂಪಾದನೆ ಮಾಡಿ ಉಂಟ ಇಲ್ಲ. ನಮಗೂ ದೇವ್ರು ಕೊಟ್ಟಿರುವಂತದ್ದು ಗೇಯ್ಕ ಬಂದು ನಾವು ತಿಂತಾ ಇರ್ತೀವಿ. ಇಂಥ ರಾಜಕೀಯಕ್ಕೆ ನಮ್ಮೂರಲ್ಲಿ ಹಿಂಗಾದೆ ಕನ್ನಡ. ಕೆಲವ್ರು ಮಾತ್ರ ಬರ್ತಾವ್ರೆ, ಕೆಲವ್ರು ಅವ್ರ ಕಡೆಯವರೆಲ್ಲ ಹೋಗ್ಬೇಡಿ ಅಂತ ಹೇಳ್ಕೊಂಡು ಮನೇಲಿ ಮಡಿಕೊಂಡು ಹೆಂಗೆ ಹೊಲಸು ರಾಜಕೀಯ ಸರಿ ಇಲ್ಲ. ಇವ್ರು ಅಧ್ಯಕ್ಷರಾಗಿದ್ರು ಕಾರಣ ಇವ್ರ ಫೀಲ್ಡ್ ಅಲ್ಲಿ ಅಂತ ಸೈನ್ ಹಾಕಿ ಎಲ್ಲ ಇವ್ರು ಗದೆ ತವಿಂದ ಆಗಿದ್ದೇನೆ ಯಾಕೆ ಬಂದವ್ರೆ. ಅವ್ರನ್ನ ತಳ್ಳಿ ಅವ್ರಿಗೂ ಹುಷಾರಿಗಿಲ್ಲ ಕಾರಣ. ನನ್ ಮಗನ್ ಹೊಡೆದವಳಲ್ಲ ಅವಳು ಯಾವಳು, ಅವಳು ತಪ್ಪಾಯ್ತು ಅಂತ ಬಂದು ಕೇಳಿ. ನಾನು ಇಲ್ಲ ಅಂದ್ರೆ ಮಾತ್ರ ನಾನಾಗ ನಾನು ಇರಲಿಲ್ಲ ಕಾರಣ. ಯಾಕೆಂದ್ರೆ ನನ್ನ ಮಗನ ದಂಡಿಸಿ ಸಾಕಿಲ್ಲ ಕಾರಣ. ನಾನು ನನ್ಗೆ ಏನಾರು ಒಂಚೂರು ನನ್ನ ಮಗನ ಹೆಚ್ಚಿಗೆ ನನ್ ಗಂಡ ಇಲ್ಲ, ನನ್ನ ಮಗನೇ ನನ್ನ ಮಗನ ಆಧಾರ. 2 ಚಿಕ್ಕ ಮಕ್ಳು, ಅವ್ ಏನಾಯ್ತಿದ್ವಣ, ಅವ್ ಏನ್ ಮಾಡ್ತಿದ್ರು ಕೇಳ್ಬೇಕು, ಬರೀ ಬಾಯಿ ರೀತಿ ಕೇಳ್ಬೇಕು. ಕೈಲಿ ಏನೇನೋ ಮಾತಾಡುದು, ಕೈಯಲ್ಲಿ ಮಾತಾಡೋ ಪೊಲೀಸ್ ಯಾರು ಇನ್ಸ್ಪೆಕ್ಟರ್ ಅಂತೆ ಏನ್ ಮಗ ನೋಡ್ರೆ ನಮ್ಮೂರ್ ನರಸಿಂಹ ದೇವಸ್ಥಾನ ರೌದಾರ 2 ಗದೆ ಕೊಟ್ಬಿಟ್ಟಿದ್ರೆ ನರಸಿಂಹ ಸ್ವಾಮಿ ಅವನು. ಆ ಪೊಲೀಸು ನರಸಿಂಹ ಸ್ವಾಮಿ. ಹೆಂಗ್ಸರು ಇವರು 7 ಜನ ಮುಗ್ರು ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬೇಕು. ಏನು ಮಕ್ಕ ನೋಡ್ರೆ ಕಿಡಿ ಮೈನ್ ರೋಡಲ್ಲಿ ಏನ್ ತಿಳ್ಕೊಂಡು ಹಿಂಗ್ ಮಾಡ್ಕೊಂಡು ಹೆಂಗ್ಸರು ಮಕ್ಳೆಲ್ಲ ಅಷ್ಟು ಜನ ತಿಳ್ಕೊಂಡು ನೋಡ್ರೆ ಅಲ್ಲಿ ನೋಡ್ಬೇಕಿದೆ ಕಾರಣ. ಊರಲ್ಲ ಪ್ರಪಂಚದಲ್ಲಿ ಈ MLAಗಳ ಉಗಿರು ಕಾರಣ ಕ್ಯಾಟಸಿ ತೊಂಡ್ಕರ್ಕೆಲಿ ಹಂಗೆ ಹೇಳ್ಕತ್ತೀವಿ. ತಳ್ಳಾಡ್ಬೇಕಲ್ಲ ಪಂಚಾಯತಿ ತಾವು ನೀರ ಕುಡ್ದವ್ರೆ ಕೊಟ್ಟಿರೋದು ಮನೇಲಿ ಒಂದೊಂದು ದಂಡೆ ನೀರು ತಿರೋಗಿರೋದು. ಏನಡೆ ಇದು ರಾಜಕೀಯವನ್ನ, ಇದು ದುಡ್ಡು ಕೊಟ್ಟೆ ನಾನು ಹಾಕ್ತೀನಿ ಓಟ ಅಂತ. ಇಲ್ಲ ನಮ್ಮ ಮನೇಲಿ ತಿಂದು ಬಡಗಿಲ್ಲ ನನ್ನ ತಲೆ ಅಂದ್ರೆ ಎಲ್ಲರೂ ಪರ್ಸನಲಿಸಿ ಎಲ್ಲ ನೀರ್ಕೊಬಿಟ್ಟಿದ್ದೇನೆ ಅಣ್ಣ. ತಿನ್ಸಿ ಸಾಕಿದ್ರೆ ನನ್ನ ಮಗನ ತಿಂತಿದ್ದ ಏನಾಯ್ತು ಹೇಳ್ರಿ.
ಇವತ್ತು ಬಂದ್ರು ಅವರ ಬಂದವ್ರನ್ನ ಗದ್ದೆ ಹತ್ರದಿಂದ ಹೋಗಿ ಬರೋಷ್ಟರಲ್ಲಿ ಬಂದವ್ರೆ ದಮ್ಮನೆ ಒಂದಷ್ಟು ಪೊಲೀಸ್ನವ್ರು ಬಂದ್ರು ಅಂತ ನಾನು ಇರ್ಲಿಲ್ಲ. ಎಲ್ಲರೂ ತಳ್ಕೊಂಡಿದ್ದೇವೆ ಕಾರ್ನು ಒಳಗೆ ತಗೊಂಡು ಎಲ್ಲಾನು ತುಂಬ್ಕೊಂಡು ಎಲ್ಲಾನು ಒತ್ಕೊಂಡು ಹೋಗಾರ. ಅಡ್ಲಾಕ್ ಹೋದ್ರು ಯಾರು ಪೊಲೀಸ್ನವ್ರು ತಳ್ಳಿ ಹೊಡ್ದು ಇವ್ರಿಗೆ ಹೊತ್ಕೊಂಡು ಇವ್ರಿಗೆ ಹೊಡೆದು ಎಲ್ಲ ಎಳ್ಕೊಂಡು ಮೈನ್ ರೋಡ್ಗೆಲ್ಲ ಓಡಾಡಿ ಯಾರ್ಯಾರ ಜೇಬು ಇದಕ್ಕೆಲ್ಲ ಎಳ್ಕೊಂಡಿದ್ದಾರೆ. ಸುಮಾರು ಜನ ಹೆಂಗಸರುಗಳೆಲ್ಲ ಬರೋದು ಬೈತದಲ್ಲ ಮನೇಲಿ ಬೈತಾರಲ್ಲ ಅಂತ ತೋಳೆಲ್ಲ ನಿಂತ್ಕೊಪ್ಪ ಟ್ರೈನಿಂಗ್ ಕೂತಿದ್ರು ಎಷ್ಟು ನೋಡ ಮೈನ್ ರೋಡಲ್ಲಿ. ಆದ್ರೆ ಇಂಥ ರಾಜಕೀಯ ಬೇಡ ಕಾರಣ, ಬೇಕಾಗಿಲ್ಲ ದುಡ್ಡಿದ್ರೆ ಯಾರನ್ನಾರೋ ಬಡವರು ಆಶ್ರಮದ ಮಕ್ಕಳ ಕೊಂಡ್ಕೊಂಡು ಸಾಕಿ ಕಾರಣ ಗಾಂಧೀಜಿ ಫೋಟೋ ತಾವು ಫೋಟೋ ಮಡಿಗೆ ಅಂತ ಪೂಜೆ ಮಾಡ್ತಾರೆ. ಫೋಟೋ ಮಡಿಗೆ ಪೂಜೆ ಮಾಡ್ತಾರೆ. ಇದು ದಬ್ಬಾಳಿಕೆ ರಾಜಕೀಯ ಎಲ್ಲ ತಿನ್ಸ್ಕೊಂಡು ಕುಡಿಯೋರ್ಗೆ ಕುಡಿಸ್ಕೊಂಡು ಬೆಳೆಸ್ಕೊಂಡು ದಂಡಿಸಿಗೆ ಇವ್ರನ್ನ ಹಿಂಸೆ ಕೊಟ್ಟರೆ ಮ್ಯಾಲಿರೋನೊಬ್ಬ ಅವನೇ ಕಾರಣ. ಅವ್ರಿಗೆ ಉತ್ತರ ಕೊಡ್ತೇನೆ ಕಾರಣ ಅವ್ನು ಉತ್ತರ ಕೊಡ್ತಾನೆ. ಅವನು ಉತ್ತರ ಕೊಡದೆ ಇರೋದಿಲ್ಲ, ಕೊಡ್ತೇನೆ ಕಾರಣ. ಗ್ರಾಮಗಳನ್ನ ನಗರಸಭೆಗೆ ಸೇರಿಸಿದ್ರೆ ತೆರಿಗೆ ಹೊರೆ ವಿಪರೀತವಾಗಿ ಹೆಚ್ಚಾಗುತ್ತೆ. ವಿನಾಕಾರಣ ನಗರೀಕರಣಗೊಂಡು ಕೃಷಿ ಮತ್ತು ಗ್ರಾಮೀಣ ಬದುಕಿಗೆ ಭಾರಿ ಪೆಟ್ಟು ಬೀಳುತ್ತೆ ಅನ್ನೋದು ಈ ಗ್ರಾಮಸ್ಥರ ಪ್ರಮುಖ ಕಳವಳವಾಗಿದೆ. ಇವತ್ತು ಒಂದು 3:30-4 ಗಂಟೆ ಇರ್ಬೋದು. ನಾವು ಈಗಾಗಲೇ 66 ದಿನ ಧರಣಿ ನಿರತವಾಗಿ ನಡೀತಾ ಇದೆ. ಗೊರವನಹಳ್ಳಿ ಗ್ರಾಮ ಪಂಚಾಯತಿಯನ್ನು ಉಳಿಸ್ಕೋಬೇಕು ಅಂತೇಳಿ ಈ ಧರಣಿ ಸ್ಥಳಕ್ಕೆ ಈಗಾಗಲೇ ಅಲ್ಲಿ ಸಂಖ್ಯೆ ಬಹಳ ಕಡಿಮೆ ಇತ್ತು. ಇವತ್ತೆಲ್ಲ ಮಧ್ಯಾಹ್ನ ಆ ಕಡೆ ಈ ಕಡೆ ಹೋಗಿದ್ರು. ಆ ಸಮಯವನ್ನು ನೋಡ್ಕೊಂಡು ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಸುಮಾರು ಒಂದು 4-5 ಜೀಪ್ಗಳು, 2 ರಿಸರ್ವ್ ವ್ಯಾನ್ಗಳು ಬಂದು ಅಕ್ರಮವಾಗಿ ಎಲ್ಲರನ್ನೂ ಲಾಠಿ ಚಾರ್ಜ್ ಮಾಡಿ ಅಂತೇಳಿ ರಕ್ಷಣೆ ಕೊಡಬೇಕಾದಂಥ ರಕ್ಷಣಾ ಇಲಾಖೆನೇ ನಮ್ಮೆಲ್ಲ ರೆಕಾರ್ಡ್ಗಳನ್ನು ತುಂಬಿಕೊಂಡಿದ್ದಲ್ದೇ ನಮ್ಮವರು, ಮಹಿಳೆಯರು, ಪೋಷಕರು ಯುವಕರು ಬಂದು ತಡೆದ್ರು ಕೂಡ ಅವರೆಲ್ಲರೂ ಸೈಡಿಗೆ ತಳ್ಕೊಂಡು ಇಡೀ ಫೋರ್ಸಲ್ಲಿ ಸಂಪೂರ್ಣವಾಗಿ ಮಳವಳ್ಳಿ ರೋಡ್ ತನಕ ಬಂದಿದ್ದಾವೆ. ಇಲ್ಲಿ ಕೂಡ ಒಂದು 2-3 ಜನಕ್ಕೆ ಏಟಾಗಿದೆ. ಕೊನೆಗೆ ಇಲ್ಲಿ ತಡೆಯುವುದು ಯಾವಾಗ ಜಾಸ್ತಿ ಆಯಿತೋ ಅಲ್ಲಿ ಮಹೇಶ, ಅಶೋಕ ಪುಟ್ಸ್ವಾಮಿ ಮತ್ತು ಇನ್ನೊಬ್ಬ ಪುಟ್ಸ್ವಾಮಿ ಮತ್ತು ಇನ್ಯಾರೋ ಒಂದು 3-4 ಜನ ಅಕ್ರಮವಾಗಿ ಎತ್ತಿ ವ್ಯಾನ್ ಒಳಗೆ ಹಾಕೊಂಡು ಅವರು ಈಗ ಆಲ್ರೆಡಿ ತಗೊಂಡೋಗಿದ್ದಾರಂತೆ. ಈಗ ಆಲ್ರೆಡಿ ನಮ್ಮ ಸ್ಥಳಕ್ಕೆ ಸುನಂದಕ್ಕ ಕೂಡ ಬಂದಿದ್ರು. ಅವರು ಕೂಡ ಈಗ ನಾವು ಕೋರ್ಟಲ್ಲಿ ಇದೆ ಅಂತಂದಾಗ ಇವರು ಆ ಕೋರ್ಟ್ ತೀರ್ಮಾನ ಆಗದೇನೆ ಯಾವ ರೀತಿ ಹಿಂಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಗೂಂಡಾ ರಾಜಕಾರಣ ಆದಂಗೆ ಆಗ್ತಾ ಇದೆ. ಹಾಗಾಗಿ ಈಗ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಏನೀಗ ನೀವು ಕರ್ಕೊಂಡೋಗಿರೋ ನೇರವಾಗಿ ಇಲ್ಲಿ ಕರ್ಕೊಂಡ್ಬಂದು ಬಿಡಬೇಕು. ಬಿಡೋ ತನಕ ನಾವು ಹೋಗೋದಿಲ್ಲ. ಆನಂತರ ಏನಿದೆ ತೀರ್ಮಾನ ಮಾಡಿ. ನೀವೇನೇನು ರೆಕಾರ್ಡ್ ತಗೊಂಡೋದ್ರಿ, ನೀವು ಅಕ್ರಮವಾಗಿ ತಗೊಂಡೋದಾಗ ಇಲ್ಲ ಇಲ್ಲಿ ಧರಣಿ ಮಾಡ್ತಿದ್ರು ಇವರೇ ಕದ್ದಿರ್ಬೋದು ಅಂತ ಹೇಳ್ಬೋದು ನೀವು ನಾಳೆಗೆ. ಹಂಗಾಗಿ ನೀವೇನು ತಗೊಂಡೋಗಿದ್ದೀರಿ ಅನ್ನುವಂಥದ್ದನ್ನ ಒಂದು ಪಟ್ಟಿಯನ್ನು ನಮಗೆ ಪಂಚಾಯತಿ ನಮ್ಮ ಹೋರಾಟ ಮುಖಂಡರವ್ರೆ ಅವ್ರಿಗೆ ಕೊಡಬೇಕು. ಜೊತೆಗೆ ಈಗ ನಮ್ಮ ಕರ್ಕೊಂಡೋಗಿರುವಂಥ ಹುಡುಗರನ್ನ ಸೇಫ್ಟಿಯಾಗಿ ಇಲ್ಲಿ ಕರ್ಕೊಂಬಂದು ಬಿಡೋ ತನಕ ನಾವು ಇಲ್ಲೇ ಕೂತಿರ್ತೀವಿ ಅಂತೇಳಿ ನಿಮ್ಮ ವಾಹಿನಿಯ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿಗಳನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತಾ ಇರೋ ಗ್ರಾಮಸ್ಥರು ಮತ್ತು ಬಲವಂತವಾಗಿ ಕಡತಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾದ ಆಡಳಿತ ವ್ಯವಸ್ಥೆಯ ನಡುವಿನ ಸಂಘರ್ಷದಿಂದಾಗಿ ಆ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.